KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಎಷ್ಟು ಹುದ್ದೆಗಳು ಮತ್ತು ಯಾವಾಗ ನೋಟಿಫಿಕೇಶನ್ ಆಗುತ್ತೆ, PSI ಕೂಡ ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆದ್ದರಿಂದ ಈ ವಿಡಿಯೋನ ಲೈಕ್ ಮಾಡಿ. ಇದು ಅಫಿಷಿಯಲ್ ಆಗಿ ಸರ್ಕಾರದಿಂದ ಬಂದಿರೋ ಮಾಹಿತಿಯಾಗಿರುತ್ತೆ, ಯಾವುದೇ ಫೇಕ್ ನ್ಯೂಸ್ ಅಲ್ಲ. ಆದ್ದರಿಂದ ಎಲ್ಲರೂ ಒಂದು ಲೈಕ್ನ ಮಾಡಿ, ಮೊದಲು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಮಾಹಿತಿ ನೋಡೋಣ, ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಇವತ್ತಿನ ವಿಧಾನಸಭೆಯಲ್ಲಿ ಒಬ್ಬರು ಶಾಸಕರು ಕೇಳಿರುವ ಪ್ರಶ್ನೆಗೆ ಮಾನ್ಯ ಹೋಮ್ ಮಿನಿಸ್ಟರ್ ಅವರು ಉತ್ತರ ಕೊಟ್ಟಿರುವಂಥದ್ದು. ಚಾಲ್ತಿಯಲ್ಲಿರುವ ನೇಮಕಾತಿ ಪ್ರಕ್ರಿಯೆಗಳು ಮತ್ತು ಮುಂಬರುವ ನೇಮಕಾತಿ ಪ್ರಕ್ರಿಯೆಗಳು. ನೋಡಿ ಫ್ರೆಂಡ್ಸ್, ಇದು ಆಲ್ರೆಡಿ ಈಗ ಚಾಲ್ತಿಯಲ್ಲಿರೋ ನೇಮಕಾತಿ ಪ್ರಕ್ರಿಯೆ, ಇವೆಲ್ಲ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇದನ್ನು ಹೇಳೋಕ್ಕೋಗಲ್ಲ ನಾನು. ಈಗ ಆಲ್ರೆಡಿ ಅನುಮತಿ ನೀಡಿರುವ ಹುದ್ದೆಗಳು ನೋಡಿ ಫ್ರೆಂಡ್ಸ್, ಮೇನ್ ಇಂಪಾರ್ಟೆಂಟ್ ನಮ್ಗೆ ಬೇಕಾಗಿರುವಂಥದ್ದು ಇದೆ ನೋಡಿ. ಸರ್ಕಾರವು ನೇಮಕಾತಿ ಪ್ರಕ್ರಿಯೆ ಚಾಲ್ತಿಯಲ್ಲಿರುವ ಮೇಲ್ಕಂಡ ಹುದ್ದೆಗಳನ್ನು ಹೊರತುಪಡಿಸಿ ಈ ಕೆಳಗೆ ನಮೂದಿಸಿರುವ ಹುದ್ದೆಗಳನ್ನು ಸಹ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅನುಮತಿ ನೀಡಿರುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಸ್ಪೆಷಲ್ RPC ಅಂದರೆ KSRPC PC ನೋಡಿ ಫ್ರೆಂಡ್ಸ್, ನಾನ್ ಹೆಚ್ಚಿಗೆ 1,500 ಹುದ್ದೆಗಳು, ಅದರಲ್ಲಿ 392 ಕಲ್ಯಾಣ ಕರ್ನಾಟಕ ಹುದ್ದೆಗಳು, ಟೋಟಲು 1,892 ಹುದ್ದೆಗಳು ಖಾಲಿ ಇರುವಂಥದ್ದು ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಇದು 2025ರಲ್ಲಿ 100% ನೋಟಿಫಿಕೇಶನ್ ಆಗುತ್ತೆ. ಯಾಕೆಂದರೆ ಇದು 2023-24ರಲ್ಲಿ ಆರ್ಥಿಕ ಇಲಾಖೆಯಿಂದ ಅನುಮತಿಯನ್ನು ಪಡೆದಿರುವಂಥದ್ದು. ಅದೇ ರೀತಿ APC CRDR ನೋಡಿ ಫ್ರೆಂಡ್ಸ್, 2,000 ಹುದ್ದೆಗಳು ನಾನ್ ಹೆಚ್ಚಿಗಿರುವಂಥದ್ದು, 176 ಕಲ್ಯಾಣ ಕರ್ನಾಟಕ ಇರುವಂಥದ್ದು ಫ್ರೆಂಡ್ಸ್. ವೆರಿ ವೆರಿ ಇಂಪಾರ್ಟೆಂಟು. 2025ರಲ್ಲಿ ಇವೆರಡು PC ಹುದ್ದೆಗಳು ಮಾತ್ರ ನೋಟಿಫಿಕೇಶನ್ ಆಗುವಂಥದ್ದು, CRDR ಆ್ಯಂಡ್ KSRP. ಟೋಟಲು 2,176 CRDR, 1,892 KSRP PC ಹುದ್ದೆಗಳು ನೋಟಿಫಿಕೇಶನ್ ಆಗೋದು. ವೆರಿ ವೆರಿ ಇಂಪಾರ್ಟೆಂಟು. ಒಂದು 4,000 ಹತ್ತಿರ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಫ್ರೆಂಡ್ಸ್. ಆದ್ದರಿಂದ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ದಯವಿಟ್ಟು ಚೆನ್ನಾಗಿ ಓದಿ ಫ್ರೆಂಡ್ಸ್. ಅದೇ ರೀತಿ PSI ನೋಡಿ ಫ್ರೆಂಡ್ಸ್, 600 PSIಗಳು ಆಲ್ರೆಡಿ ಅನುಮತಿಯನ್ನು ಕೊಟ್ಟಿರುವಂಥದ್ದು ಫ್ರೆಂಡ್ಸ್. ಅದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಯಾವುದೇ ಮೀಸಲಿಲ್ಲ, ಅದನ್ನು ಮುಂದುಗಡೆ ಒಂದು ರಿಕ್ರೂಟ್ಮೆಂಟ್ ಮಾಡುವಾಗ ಒಂದು ನಿರ್ಧರಿಸುವಂಥದ್ದು ಫ್ರೆಂಡ್ಸ್. ಆದ್ದರಿಂದ 600 ಒಂದು PSIಗಳು ಈ ವರ್ಷ ಅಂದರೆ ಮುಂದಿನ ವರ್ಷ ಗ್ಯಾರಂಟಿ ನೇಮಕಾತಿ ನಡೆಯುವಂಥದ್ದು ಫ್ರೆಂಡ್ಸ್. ಅದೇ ರೀತಿ DSI 15 ಪೋಸ್ಟ್ಗಳು ಮತ್ತು ಕಲ್ಯಾಣ ಕರ್ನಾಟಕ 5 ಪೋಸ್ಟ್, ಟೋಟಲು 20 ಪೋಸ್ಟ್ ಫ್ರೆಂಡ್ಸ್. ಇದು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟು. ಇದು ಡೈರೆಕ್ಟ್ ಒಂದು ಮುಖ್ಯಮಂತ್ರಿಗಳ ಕೆಳಗಡೆ ನೀವು ರಿಪೋರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾಕೆಂದರೆ ಇದು ಹೋಮ್ ಮಿನಿಸ್ಟರ್ ಅಂಡರಲ್ಲಿ ಬರೋಲ್ಲ, DSI ಗುಪ್ತಚರ ಇಲಾಖೆಗೆ ಅಂಡರಲ್ಲಿ ಬರುವಂಥದ್ದು. ಆದ್ದರಿಂದ ಈ ನೇಮಕಾತಿಗಳು ಪೊಲೀಸ್ ಇಲಾಖೆ ಒಂದರಲ್ಲೇ ಇಷ್ಟು ನೇಮಕಾತಿಗಳು ಇರುವಂಥದ್ದು ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಇದು ಆಯೋಗದ ವರದಿ 1 ತಿಂಗಳೊಳಗಾಗಿ 2 ತಿಂಗಳೊಳಗಾಗಿ ಕೊಡಬೇಕು ಅಂತ ಹೇಳೋದ್ರಿಂದ, ಅದು ಮೋಸ್ಟ್ಲಿ ಫೆಬ್ರವರಿ ಮಾರ್ಚಲ್ಲಿ ಆಯೋಗದ ಅಂತಿಮ ವರದಿ ಬಂದರೂ ಕೂಡ ಒಂದು ಏಪ್ರಿಲಿಂದ ನೇಮಕಾತಿ ಸ್ಟಾರ್ಟ್ ಆಗ್ಬೋದು ಅಂತ ನಮ್ಮ ಒಂದು ಅನಿಸಿಕೆ ಇರುವಂಥದ್ದು ಫ್ರೆಂಡ್ಸ್. ಅದರಿಂದ ಯಾರೆಲ್ಲ ತಯಾರಿ ಮಾಡ್ತಿದ್ದೀರಾ, ತಯಾರಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.